ನಾವು ಇಲ್ಲಿ ರೂಮ್ ಮಾಡಿದ್ದೇವೆ. ಒಟ್ಟು 5 ಜನ ಇದ್ದೇವೆ. 5 ಜನಕ್ಕೆ 1,000 ಡೆಪಾಸಿಟ್. ಟೋಟಲ್ 205 ಹೇಳಿದ್ದಾರೆ. ಅಮೌಂಟ್ ಅಷ್ಟು ಕೊಟ್ಟರೆ ಆಯಿತು. ಅದು ಹಿಂದೆ ಕೊಡ್ತಾರೆ ಮತ್ತು ರೂಮ್ ಬಿಡುವಾಗ. ನಾಳೆ ಬೆಳಿಗ್ಗೆ ಬೇಗ ಹೋಗ್ತೇನೆ ನಮಗೆ ಮಡಿಕೇರಿ ಸೈಡ್. ಸೊ ನಮ್ಮದು ಈಗ ಇದು ಫಸ್ಟ್ ಫ್ಲೋರಲ್ಲಿ ಉಂಟು ನಮ್ಮದು ರೂಮ್. ತೋರಿಸ್ತೇನೆ ರೂಮ್ ಹೇಗೆ ಉಂಟಂತ. ರೂಮಲ್ಲಿ ಏನು ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಎಲ್ಲ ತೋರಿಸ್ತೇನೆ. ಒಂದು ರೂಮ್ ಇರೋದು 106ರಲ್ಲಿ. 106 ಒಂದು ರೂಮ್ ಉಂಟು ಇಲ್ಲಿ. ನಮ್ಮದು ರೂಮಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ನೋಡುವ. ಇಲ್ಲೊಬ್ಬರು ಇನ್ನೊಬ್ಬರು ಇಲ್ಲಿ ಇವರು ಜಪ ಮಾಡ್ತಿದ್ದಾರೆ. ಇನ್ನೊಬ್ರು ಇಲ್ಲಿ ಮೊಬೈಲ್ ಹತ್ತಿದ್ದಾರೆ. ಇನ್ನೊಬ್ಬರು ಮಾತ್ರ ಇನ್ನೊಬ್ರು ಮಾತ್ರ ಬಾತ್ರೂಮ್ಗೆ ಹೋಗಿದ್ದಾರೆ ಅಂತಲ್ಲ. ನೋಡಿ ಹೇಗೆ ಬರ್ತದೆ ರೂಮು. ಸ್ವಲ್ಪ ಟ್ರೈನಲ್ಲಿ ಮಲಗಿದಾಗೆ ಅನಿಸ್ತದಲ್ಲ, ಮಾತ್ರ ಗಾಡಿ ಮೂವ್ ಆಗೋದಿಲ್ಲ. ಆಗದು ಹಾಕಿದೆ ನೋಡಿದ್ಯಾ? ಬಂದಿದಲ್ಲ. ಟ್ಯಾಬ್ಲೆಟ್ ಏನಾದ್ರು ಬೇಕು? ಟ್ಯಾಬ್ಲೆಟ್ ಏನಾದ್ರು ಬೇಕು? ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವಂತ. ಮತ್ತೆ ಒಂದು 8 ಗಂಟೆಗೆ ಅನ್ನಪ್ರಸಾದಕ್ಕೆ ಹೋಗುದು. ಹಾಗೆ ಸ್ವಲ್ಪ ಎಲ್ಲ ಟಯರ್ಡ್ ಆಗಿದೆ ಇವತ್ತೆಲ್ಲ. ಕೆಲವು ಕಿಲೋಮೀಟ್ರ್ ಬಂದಿದೆ ಇಲ್ಲಿಂದ. ಹಾಗಾಗಿ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ರೂಮ್ ಒಂದು ಸಿಕ್ಕಿದೆ ಪುಣ್ಯಕ್ಕೆ. ಸೊ ಎಲ್ಲರೂ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ 4 ಗಂಟೆಗೆ 4 ಗಂಟೆಗೆ ಹೋಗಿ. ಅಂದರೆ 4 ಗಂಟೆಗೆ ಎದ್ದ ಮೇಲೆ ಆಚೀಚೆ ಹೋಗುವಾಗ 5 ಆಗ್ತದೆ. ಅಂದ್ರೆ ನಾನು ಎಂತ ಹೇಳೋದು ಅಂದ್ರೆ ನಾಳೆ ಹೆಂಗಿದ್ರು ಮಳೆ ವಾತಾವರಣ ಇದೆ. ಫಸ್ಟ್ ಆಫ್ ಆಲ್ ಹೌದಾ, ನಾವು ಹೆಂಗಿದ್ರು ಮಳೆ ಸಿಗಾಕತ್ತೀವಿ. ಕರೆಕ್ಟಾಗಿ ಇಲ್ಲೇ 5:30 6 ಗಂಟೆಗೆ ಬಿಡುವ. ಇಲ್ಲೇ 7 8 ಗಂಟೆ ಅಂತ ಇತ್ತು. ಕರೆಕ್ಟ್ ಟೈಮಿಗೆ ಸಿಗ್ತದೆ. ಬೆಳಗ್ಗೆ ಬರ್ತಿದ್ರೆ ಸಿಗ್ಲಿಲ್ಲ ನಮಗೆ. ಧರ್ಮಸ್ಥಳದ ಹತ್ರ ಇದು ಬೆಳ್ತಂಗಡಿಯಿಂದ ಒಳಗಡೆ ಅಲ್ಲಿ ಸಿಗ್ತದೆ. ನಾನಿವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೇನೆ. ಒಂದು 5:30 6 ಗಂಟೆ ತನಕ ಮಳೆ ಇರಲಿಲ್ಲ. ಮತ್ತೆ ಸ್ಟಾರ್ಟ್ ಆಯಿತು. ಆದರೆ ಈಗ ಇವಾಗ ನೋಡಿ ವೆದರ್ ಯಾವ ಥರ ಇದೆ ಅಂದರೆ ಆಲ್ಮೋಸ್ಟ್ ಮಳೆ ಬರುತ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದು 5 ಗಂಟೆಗೆ ಹೇಳುವ. 5 ಗಂಟೆಗೆ ವಾಶಿಂಗ್ ಎಲ್ಲ ಮಾಡ್ಕೊಂಡು 6 ಗಂಟೆ 6 ಗಂಟೆ ಅಂತ ಬಿಟ್ಟರೆ ನಾವು ಕರೆಕ್ಟಾಗಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಉಂಟು ನವೀನ? 60 138 ಕಿಲೋಮೀಟರ್. ಏನು 80 ರೂಪಾಯಿ ಕಣ. ಅಲ್ಲಿಂದ ಬಂತಲ್ಲ ಇವಾಗ ಅರ್ಧ. ಅಲ್ಲ ನಮಗೆ ಅಂದರೆ ವಿಷಯನೇ ಇಲ್ಲ, ತೊಂದರೆ ಇಲ್ಲ, ಹೋಗ್ಬೋದು. ಅಂದರೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಒಳ್ಳೇದು. ನಾಳೆ ನಮಗೆ ಮತ್ತೆ ಲಾಸ್ಟ್ ಅಲ್ಲ, ಹಾಗೆ ರಜೆ. ಅದೇ ಆರಾಮ. ಅದೇ ಸ್ವಲ್ಪ ಮಲಗಿದ್ರೆ ಆರಾಮಾಗ್ತದೆ. ಅಲ್ಲ ಸ್ವಲ್ಪ ಲಾಂಗ್ ಇದ್ರೆ ನಲ್ಲಿ ಸಡನ್ಲಿ ಒಂದೇ ಸಲ ಟ್ರಿಪ್ ಆದ್ರೆ ಬಾಡಿ ಎಲ್ಲ ಪೇನ್ ಆಗುತ್ತೆ. ಮತ್ತೆ ರಾತ್ರಿ ಹೋಗಿ ಮಾಡಿ ಮತ್ತೆ ಬೆಳಗ್ಗೆ ಕೆಲಸ ಮಾಡ್ಬೇಕಾಗುತ್ತೆ. ಅಲ್ಲ ಇವತ್ತೀಗ ನಾನು ಊಟ ಮಾಡಿ ಆದಮೇಲೆ ಎಂತ ಇಲ್ಲ ಕೆಲಸ ನೋಡುವ. ನಾನೆಂತ ಹೇಳ್ತಿದ್ದೆ ಅಂದರೆ ಬೆಳಗ್ಗೆ ಹೆಂಗಿದ್ರು ಸಿಗ್ತೀವಲ್ಲ ಅದೆಲ್ಲ ಮಧ್ಯಾಹ್ನ ನೋಡ್ಬೇಕಿಲ್ಲ ನಾವು ಪ್ಲೇಸ್. ಮಧ್ಯಾಹ್ನ ನೋಡ್ಬೇಕ್ರೆ ಆರಾಮಾಗಿ ಬಿಡ್ಬೋದು. ಟಿಫಿನ್ ಮಾಡೋಕೆ ಊಟ ಮಾಡ್ಕೊಂಡು ಬಿಟ್ಟರೆ ಸಾಕು. ಆರಾಮಾಗಿ 4:30 5 ಗಂಟೆ ಹೋಗ್ತೀವಿ. 200 ಕಿಲೋಮೀಟರ್ ಎಡಿಟ್ ಮಾಡಿ ಇವ್ರು ನೋಡಪ್ಪ. ಇವರು ಯೂಟ್ಯೂಬ್ ಇವರು